ನಮಸ್ಕಾರ. ಕರ್ನಾಟಕ ರಾಜ್ಯದ ಕುರುಬ ಸಮಾಜದ ಬಂಧುಗಳಿಗೆ ಇವತ್ತಿನ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ಅವರ ಭಾಷಣವನ್ನು ಸಂಪೂರ್ಣವಾಗಿ ಕೇಳಿದೆ. ನಾನು ಅವರ ಮಾತನಾಡುವ ದಾಟಿ ಹೇಗಿದೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಕುರುಬರು ಇವತ್ತೇನಾದರೂ ಭೂಮಿಯ ಮೇಲೆ ಬದುಕಿದ್ದಾರೆಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಅನ್ನುವ ರೀತಿಯಾಗಿ ಮಾತನಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕುರುಬ ಸಮಾಜವನ್ನು ಕಟ್ಟುವಲ್ಲಿ ಅವರೂ ಕೂಡ ಪ್ರಮುಖರು ಅನ್ನುವುದು ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ. ಆದರೆ ಇನ್ನೊಬ್ಬ ನಾಯಕರನ್ನು ಈ ರೀತಿಯಾಗಿ ತೆಗಳಿ ಮಾತನಾಡುವುದು ಸರಿಯಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ವಿಶ್ವನಾಥ್ ಸಾಹೇಬರ ಬಗ್ಗೆ ಮಾತನಾಡಿದರು. ಓಕೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ತಮಗೂ ಕೂಡ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಕುರುಬರ ಸಂಘ ಕಟ್ಟಿನಿ, ಅದನ್ನ ಕಟ್ಟಿನಿ, ಇದನ್ನ ಕಟ್ಟಿನಿ ಅಂತ ಹೇಳ್ತಾ ಇದ್ರಿ. ಆದರೆ ನೀವು ಕೂಡ ಮುಖ್ಯಮಂತ್ರಿಯಾಗಿ ಮೊದಲಿಗೆ 5 ವರ್ಷಗಳ ಅಧಿಕಾರ ಮಾಡಿದಿರಿ. ಇವಾಗ 2.5 ವರ್ಷಗಳಾಗಿದೆ. ಆದರೆ ನೀವು ಕುರುಬರಿಗೆ ಅವಶ್ಯಕವಾಗಿರುವಂತ ಪರಿಶಿಷ್ಟ ಪಂಗಡ ಎಸ್ಟಿ ರಿಸರ್ವೇಶನ್ ಬಗ್ಗೆ ನಿಮ್ಮ ನಿಲುವು ಏನು? ಇನ್ನೂ ಇದರ ಬಗ್ಗೆ ನೀವು ಎಲ್ಲಿ ಇದರ ಬಗ್ಗೆ ಸ್ಪಷ್ಟವನ್ನು ಪಡಿಸಲಿಲ್ಲ. ಸಾಕಷ್ಟು ಹೋರಾಟ ಆಗಿದೆ ಮೀಸಲಾತಿ ಬಗ್ಗೆ. ಆದ್ರೆ ನೀವೇ ಮೊನ್ನೆ ತಾನೇ ವಾಲ್ಮೀಕಿ ಜಯಂತಿಯ ದಿನ ಮಾತನಾಡಿದಿರಿ, ನಾನಲ್ಲ ಮಿಸ್ಟರ್ ಈಶ್ವರಪ್ಪನವರು ಅಂತೇಳಿ. ಆದ್ರೆ ನಿಮ್ಮ ಕೊಡುಗೆ ಏನು? ನೀವು ಹೇಳ್ತಾ ಇದ್ರಿ ಕುರುಬ ಸಮಾಜವನ್ನು ಸಂಘಟನೆ ಆಗಿದೆ. ಆದ್ರೆ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ಕುರುಬ ಸಮಾಜವನ್ನು ಸಂಘಟನೆ ಮಾಡಿ ಕುರುಬ ಸಮಾಜಕ್ಕೆ ಯಾವುದೇ ರೀತಿ ನಿಮ್ಮಿಂದ ಒಳ್ಳೆಯದಾಗಿಲ್ಲ. ಅದು ನಿಮ್ಮ ಅನುಕೂಲಕ್ಕೆ ನೀವು ಕುರುಬ ಸಮಾಜವನ್ನು ಸಂಘಟನೆ ಮಾಡಿದ್ರಿ. ನೀವು ಕುರುಬ ಸಮಾಜವನ್ನು ಸಂಘಟನೆ ಮಾಡಿ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರಿ. ನಮಗೂ ಖುಷಿ ಇದೆ ನೀವು ಮುಖ್ಯಮಂತ್ರಿ ಆದದ್ದು. ಆದ್ರೆ ಮುಖ್ಯಮಂತ್ರಿ ಆದ ನಂತರ ನಿಮ್ಮ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು? ಎಷ್ಟು ಜನ ಕುರುಬ ಸಮಾಜದ ಯುವ ನಾಯಕರನ್ನು ಬೆಳೆಸಿದ್ರಿ ನೀವು? ನಾವೇ ನಿಮಗೆ ಮನವಿ ಕೊಡ ಬಂದಂತ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಜೈಲಿಗೆ ಹಾಕಿಸಿದಂತ ಮಹಾನ್ ವ್ಯಕ್ತಿಗಳು ನೀವು ಎಷ್ಟು ಜಿಲ್ಲೆಯಲ್ಲಿ ಕುರುಬ ಸಮುದಾಯಗಳನ್ನ ಕಟ್ಟಿದಿರಿ? ಕುರುಬರ ಸಂಘವನ್ನು ಕಟ್ಟಿದಿರಲ್ಲ, ಒಳ್ಳೆಯದು. ಆದರೆ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಯಲ್ಲಿ ಕುರುಬ ಸಮುದಾಯದ ಕನಕ ಭವನಗಳಿದಾವು? ಇದರ ಬಗ್ಗೆ ನೀವು ರಾಜ್ಯದ ಜನತೆಗೆ ಸ್ಪಷ್ಟಪಡಿಸಿರಿ. ಕೇವಲ ನಿಮ್ಮ ಹಿಂಬಾಲಕರಿಗೆ, ನಿಮ್ಮ ಒಗಳು ಭಟ್ಟರಿಗೆ ಹೇಳಿದ್ರೆ ಮಾತ್ರ ಸಾಲದು. ಆದರೆ ಹಳ್ಳಿಯಲ್ಲಿರುವಂತ ಸಾಮಾನ್ಯ ಜನ ಕುರುಬರಿಗೂ ನೀವು ನಿಮ್ಮ ಕೊಡುಗೆ ಏನಂತ ತಿಳಿಸ್ಬೇಕು. ನೀವು ಏನೇನು ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೀರಿ. ಅವರು ನಿಮ್ಮ ಮಾತು ಕೇಳಿ ಚಪ್ಪಲ್ ಹೊಡಿತಾ ಇದ್ದಾರೆ. ನಾನು ಕೂಡ ನಿಮ್ಮ ಕಟ್ಟ ಅಭಿಮಾನಿ, ನಾನು ಏನು ನಿಮ್ಮ ವಿರೋಧಿ ಅಲ್ಲ. ನಾನು ಕೂಡ ಸಿದ್ದರಾಮಯ್ಯನವರ ಕಟ್ಟ ಅಭಿಮಾನಿ ಒಂದಾನೊಂದು ಸಂದರ್ಭದಲ್ಲಿ. ಆದರೆ ಸಿದ್ದರಾಮಯ್ಯನವರು ಎಷ್ಟು ಅವಕಾಶವಾದ ರಾಜಕಾರಣಿ ಅನ್ನೋದು ನಿಮ್ಮ ಜೊತೆ ಇದ್ದವ್ರಿಗೂ ಗೊತ್ತಿದೆ. ನೀವು ಎಷ್ಟು ಜನ ಅನುಕೂಲಕ್ಕೆ ಮಾಡಿದಿರಿ? ನಾನು ಇವತ್ತಿಲ್ಲಿ ಯಾವ ನಾಯಕರ ಬಗ್ಗೆ ಹೆಸರು ತಗೊಳ್ಳಲ್ಲ ನಾನು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮುದಾಯ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿ ಆದ್ರೆ ನಿಮ್ಮಿಂದ ಬಂದಿಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಕುರುಬರಿಗೆ ಏನಾದರೂ ರಾಜಕೀಯವಾಗಿ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟವರು ಸನ್ಮಾನ್ಯ ದಿವಂಗತ ಡಿ ದೇವರಾಜ್ ಅರಸರವರು. ನಾನು ಇವತ್ತು ಈ ಸ್ಥಾನದಲ್ಲಿ ಇದೀನಂದ್ರೆ ಸನ್ಮಾನ್ಯ ದಿವಂಗತ ಡಿ ದೇವರಾಜ್ ಅರಸರವರ ಕೊಡುಗೆ ಕಾರಣ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಸಾಕಷ್ಟು ಜನ ಕುರುಬರ ಸಂಘ ಕಟ್ಟಲು ಸಾಕಷ್ಟು ಜನ ನೀವ್ ಹೇಳ್ತಾ ಇದ್ರಿ, ಯಾವನೋ ಪುಟ್ಟಸ್ವಾಮಿ ರೌಡಿಜಂ ಮಾಡಿದ, ಅದನ್ನ ಮಾಡಿದ ಅಂತೇಳಿ. ನಾನ್ ಕೇಳ್ತಾ ಇದ್ದೀನಿ, ನಿಮ್ ಜೊತೆ ಇರುವಂತ ರಾಮಚಂದ್ರಪ್ಪನವರು ಏನ್ ಮಾಡ್ತಾ ಇದಾರೆ? ಅವರು ಅದನ್ನ ಮಾಡ್ತಾ ಇದ್ದಾರ. ಇವತ್ತು ನಿಮ್ಮ ಹೆಸರು ಹೇಳ್ಕೊಂಡು ಅವರು ಅದನ್ನ ಮಾಡ್ತಾ ಇದಾರ. ಏನು ಪುಟ್ಟಸ್ವಾಮಿ ಮಾಡಿದಲ್ಲ ಅದೇ ಕಾರ್ಯಕ್ರಮ ನಿಮ್ಮ ಜೊತೆ ಇರುವಂತ ರಾಮಚಂದ್ರಪ್ಪನವರು ಮಾಡ್ತಾ ಇದ್ದಾರ. ಏನೇನಿಲ್ಲ, ಸುಮ್ಮನೆ ಹೇಳುದಷ್ಟೇ ಇದೆ. ಈಗ ನಿಮ್ ಜೊತೆ ಇರುವಂತ ರಾಮಚಂದ್ರಪ್ಪನವ್ರೆ ಬೆಂಗಳೂರಲ್ಲಿ ಒಂದು PC ಆಗಿದೆ, ಪ್ರೈವೇಟ್ ಕಂಪ್ಲೇಂಟ್ ಆಗೈತೆ, ಅವ್ರ ಮೇಲೆ FIR ಆಗೈತಿ. ಮತ್ತೆ ಇದಕ್ಕೇನು ಉತ್ತರ ಕೊಡ್ತಾ ಇದಾರೆ ನೀವು? ಕುರುಬರ ಸಂಘದಿಂದ ಕರ್ನಾಟಕ ರಾಜ್ಯದಲ್ಲಿ
ಯಾವ ಜಿಲ್ಲೆಯಲ್ಲಿ ಒಂದು ಸಮುದಾಯ ಭವನ ಇಲ್ಲ. ಕುರುಬರಿಗೆ ನಮಗೆ ಬೇಕಾದದ್ದು ಮೂಲಭೂತ ಎಷ್ಟಿ ಹಕ್ಕು, ಅದ್ರ ಬಗ್ಗೆ ಉತ್ತರ ಕೊಡ್ರಿ ನೀವು ಪೈಲ. ಅದ್ರ ಬಗ್ಗೆ ಯಾಕೆ ನೀವು ಧ್ವನಿ ಎತ್ತಕತ್ತಿಲ್ಲ ನೀವು? ಸುಮ್ಮನೆ ನಾ ಹಂಗ ಮಾಡೀನಿ ಹಿಂಗ ಮಾಡೀನಿ. ನೋಡ್ರಿ, ಕುರುಬ ಸಮಾಜಕ್ಕೆ ಸಾಮಾನ್ಯ ಒಬ್ಬ ಪ್ರಜೆಗೆ ಇರುವಂತ ಕಳಕಳಿ ನಿಮ್ಗೆ ಐತಿಲ್ಲ ಗೊತ್ತಿಲ್ಲ. ನೀವ್ ಎಷ್ಟು ಜನ ಯುವ ನಾಯಕರನ್ನು ಬೆಳೆಸಿದಿರಿ? ನೀವು ನಿಮ್ಮ ಮಗನ ಬೆಳೆಸಿದಿರಿ, ಒಳ್ಳೆ ಮತ್ತ ಮೊಮ್ಮಗನ ಬೆಳೆಸಕ್ ಹೊಂಟಿದಿರಿ. ಆದ್ರೆ ಬೇರೆ ಜಿಲ್ಲೆಯಲ್ಲಿ ಎಷ್ಟು ಜನ ಯುವ ನಾಯಕರನ್ನು ಬೆಳೆಸಿದ್ರಿ? ಎಷ್ಟು ಜನರಿಗೆ ಟಿಕೆಟ್ ಕೊಟ್ಟಿದ್ರಿ ನೀವು? ಬೆಳಗಾವಿ ಜಿಲ್ಲೆಯಲ್ಲಿ ಕುರುಬರ ಒಂದಾನೊಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಜ್ಯಸಭಾ ಸಂಸದರಾಗುವಂತ ಸಂದರ್ಭದಲ್ಲಿ VL ಪಾಟೀಲ್ ವೋಟ್ ಹಾಕಿದಂತ ಫ್ಯಾಮಿಲಿ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಒಂದೇ ಒಂದು ಅಸೆಂಬ್ಲಿ ಇಲ್ಲ, ಒಂದೊಂದೇ ಒಂದು MLA ಸೀಟ್ ಇಲ್ಲ, ಒಂದು MLC ಇಲ್ಲ, ಒಂದು MP ಇಲ್ಲ. ಬೆಳಗಾವಿಯಲ್ಲಿ ನಡೆದಂತ ಶೆಪರ್ಡ್ ಇಂಡಿಯಾ ಕಾರ್ಯಕ್ರಮ ನಿಮ್ಮ ಆಪ್ತರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವ್ರು ಏನ್ ಹೇಳಿದ್ರು? ಕುರುಬರನಿ ಸರ್ತ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ರಿಗೆ ಒಂದು MP ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನೂ ಇಲ್ಲ. ಕೊಡಿಸ್ಬೋದಾಗಿತ್ತಲ್ಲ. ಮಾನ್ಯ DCC ಬ್ಯಾಂಕ್ ಆಯ್ತು, DCC ಬ್ಯಾಂಕ್ ನಲ್ಲಿ ಒಂದೇ ಒಂದು ಸೀಟ್ ಇಲ್ಲ ನಿಮ್ಗೆ. ಮತ್ ನಿಮ್ ಹಿಂಬಾಲಕರಿಗೆ ಅಲ್ಲಿ ಕುರುಬರನ್ನ ಏನಾಗೈತೆ ಅಂದ್ರ ಇನ್ನೊಬ್ಬರ ಕೈಯಲ್ಲಿ ಒತ್ತೆ ಆಳುಗಳನ್ನಾಗಿ ಇಟ್ಟಿದ್ರಿ ನೀವು. ಎಲ್ಲಾ ಜಿಲ್ಲೆಯಲ್ಲಿ ಕೂಡ ನೀವು ಅದೇ ರೀತಿ ಮಾಡಿದ್ರಿ ನೀವು. ಬಿಜಾಪುರ ಜಿಲ್ಲೆಯಲ್ಲಿ ಒಂದೇ ಒಂದು MLA ಟಿಕೆಟ್ ಕೊಟ್ಟಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಅರಬಾವಿ ಮತಕ್ಷೇತ್ರವನ್ನು ಕೊಟ್ಟಿದ್ರಿ ನೀವು ಅರವಿಂದ ದಳವಾಯಿ ಸಾಹೇಬರಿಗೆ. ಆದ್ರೆ ಎಷ್ಟು ಪರ್ಸೆಂಟೇಜ್ ನೀವು ಅವ್ರನ್ನ ಗೆಲ್ಲಕ್ ಪ್ರಯತ್ನ ಪಟ್ಟಿದ್ರಿ ನೀವು ಅಲ್ಲೇ? ಎಲ್ಲವೂ ಶೂನ್ಯ. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ನೀವು ಸಮಾಜ ಕಟ್ಟಿದ್ರಿ, ನಿಮ್ ಬಗ್ಗೆನೂ ನಮಗೆ ಗುರುತು ಗೌರವ ಇದೆ. ಆದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಅವರು ಕೂಡ ಕುರುಬರ ಸಂಘವನ್ನು ಕಟ್ಟಿದ್ದಾರೆ. ಕಾಗಿನೆಯಲ್ಲಿ ಪೀಠ ಕಟ್ಟಬೇಕಾದ್ರೆ ಕೇವಲ ಸಿದ್ದರಾಮಯ್ಯನವರಲ್ಲ, ವಿಶ್ವನಾಥ್ ಸಾಹೇಬರು ಕಟ್ಟಿದ್ದಾರೆ, ಈಶ್ವರಪ್ಪ ಸಾಹೇಬರು ಕಟ್ಟಿದ್ದಾರೆ, ರೇವಣ್ಣ ಸಾಹೇಬರು ಕಟ್ಟಿದ್ದಾರೆ, ಮುಕುಡಪ್ಪ ಸಾಹೇಬರು ಕಟ್ಟಿದ್ದಾರೆ, ಶಿವಣ್ಣ ಅವರು ಕಟ್ಟಿದ್ದಾರೆ, ಸನ್ಮಾನ್ಯ ಬಾಗಲಕೋಟೆ ಶಾಸಕರಾಗಿರ್ತಕ್ಕಂಥ ದಿವಂಗತ HY ಮೇಟಿ ಸಾಹೇಬರು ಕೂಡ ಕಟ್ಟಿದ್ದಾರೆ, BB ಚಿಮ್ಮನಕಟ್ಟಿ ಸಾಹೇಬರು ಕಟ್ಟಿದ್ದಾರೆ. ಎಲ್ಲರ ಪಾತ್ರ ದೊಡ್ಡದಿದೆ. ಆದ್ರೆ ನೀವು ಅವತ್ತ ಕುರುಬ ಸಮಾಜವನ್ನು ಸಂಘಟಿಸಿದ್ದು ಕುರುಬರಿಗೆ ಒಳ್ಳೇದಾಗಲಿ ಅಂತಲ್ಲ, ನಿಮಗ್ ಒಳ್ಳೇದಾಗಲಿ ಅಂತ ಹೇಳಿ ಅದರ ಲಾಭವನ್ನು ತಗೊಂಡಿದ್ದಾರೆ. ನೀವು ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೂ ಖುಷಿ ಇದೆ. ಆದ್ರೆ ಎಷ್ಟು ಜಿಲ್ಲೆಗಳಲ್ಲಿ ಸಮುದಾಯ ಭವನಗಳು ಕಟ್ಟಿದ್ರಿ? ನಿಮ್ಮ ಹಿಂಬಾಲ ಜನರ ಕುರುಬರು ಈ ರಾಜ್ಯದಲ್ಲಿರುವಂತಹ ಪ್ರತಿಶತ 70 ರಿಂದ 80% ಜನ ಕುರುಬರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ನೀವ್ ಎಷ್ಟು ಮೆಡಿಕಲ್ ಕಾಲೇಜ್ ಕಟ್ಟಿದ್ರಿ? ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ರಿ? ಎಷ್ಟು ಹಾಸ್ಟೆಲ್ಗಳನ್ನ ಕಟ್ಟಿದ್ರಿ? ಇದ್ರ ಬಗ್ಗೆ ಉತ್ತರ ಕೊಡ್ರಿ ನೀವು ಪೈಲ. ಸುಮ್ಮನೆ ಹಂಗೆ ಕುರುಬರ ಸಂಘ ಕಟ್ಟಿನಿ, ಕುರುಬರ ಸಂಘ ಕಟ್ಟಿದ್ರಿ ಓಕೆ. ಆದ್ರೆ ಎಷ್ಟು ಮೆಡಿಕಲ್ ಕಾಲೇಜುಗಳಾದ್ರು, ಎಷ್ಟು ಇಂಜಿನಿಯರಿಂಗ್ ಕಾಲೇಜುಗಳಾದ್ರು, ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ನೀವು ನೋಡೋಣ. ನೀವು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಬಹುದಾಗಿತ್ತು, ಮೆಡಿಕಲ್ ಕಾಲೇಜ್ ಮಾಡಬಹುದಾಗಿತ್ತು. ನಾವು ಕೇವಲ ಕುರುಬರ ಬಗ್ಗೆ ಕೇಳಲ್ಲ, ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಆಕಿತ್ತು. ಅದನ್ನ ಯಾವ್ದು ಮಾಡಿಲ್ಲ. ಜಾಲಪ್ಪನವ್ರು ಮಾಡಿದ್ರೆ, ಆದ್ರೆ ನೀವ್ ಯಾಕೆ ಮಾಡಕ್ ಆಗ್ಲಿಲ್ಲ? ನಿಮಗೂ ಸಾಕಷ್ಟು ಆರ್ಥಿಕ ಸಂಪತ್ತಿದೆ, ಎಲ್ಲ ಇದೆ, ನಿಮಗೂ ದೇವ್ರು ಎಲ್ಲ ಕೊಟ್ಟಿದಾನ. ಆದ್ರೆ ನೀವ್ ಯಾಕೆ ಬಡ ಮಕ್ಕಳಿಗೆ ಅನುಕೂಲ ಆಗುವಂತ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಕಟ್ಟಲಿಲ್ಲ? ನಿಮ್ಮದು ಕೂಡ ಕೊಡುಗೆ ಶೂನ್ಯ ಇದೆ ಸಮಾಜಕ್ಕೆ. ಸುಮ್ನೆ ಇವತ್ತೇನೋ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದಾರ ಅಂತೇಳಿ ಇವತ್ತು ನಿಮಗೆ ಜೈಕಾರ ಆಗ್ತಿರ್ಬೋದು ಜನ. ಆದ್ರ ಮುಂದೆ ಇಂದ ಹಳ್ಳಿ ಒಳಗೆ ಹೋಗಿ ನೋಡಿ ಕೇಳೋಗ್ರಿ ನೀವು, ಎಷ್ಟೋ ಜನ ಇವತ್ತಿಗೆ ನಿಮ್ಮ ಉದ್ದೂ ಇದಾರ. ಅದ್ರ ಸುಮ್ಮನೆ ಏನಪ್ಪಾ, ಒಂದು ಗಾಳಿ ಬೀಸಿರ್ತತಿ, ಗಾಳಿ ಬೀಸೋತ್ನಾಗ ನಾವ್ಯಾಕೆ ಎದುರು ಹೋಗ್ಬೇಕಪ್ಪ ಅಂತಾರ. ಆದ್ರೆ ನಾವ್ ಹಂಗಲ್ಲ, ಎದ್ದು ಗೆದ್ದಾಗ ಮಾತಾಡಾರ. ನಮ್ಗೇನ್ ಯಾರಿಂದನೂ ಏನೂ ಇಲ್ಲ. ನಮಗೆ ದೇವ್ರಿಗ, ನಮ್ಗೆ ರಾಯನಿದ ನಮ್ಮಿಂದ. ನನಗೆ ಆಶೀರ್ವಾದ ಇರೋದು ರಾಯನಂದ ಐತಿ, ದಿವಂಗತ ದೇವರಾಜ್ ಅರಸರಿದೆ. ಮುಂದೆ ನೋಡೋಣ ಕಾಲ ಹೇಗೆ ಯಾವ್ದು ಇರ್ತಿತ್ತು. ನಾನು ಕೂಡ ಈ ರಾಜ್ಯದಲ್ಲಿ ಒಂದೊಂದು ಸಂದರ್ಭದೊಳಗೆ ನಾನು ಕೂಡ ಒಬ್ಬ ಜನಪ್ರತಿನಿಧಿ ಆಗ್ತೀನಿ, ನಾನು ಕೂಡ ಸಮಾಜ ಕಟ್ತೀನಿ. ನಾನು ಈ ರಾಜ್ಯದಲ್ಲಿ ಮೀಸಲಾತಿಗೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದಿದ್ದೆ. ನೀವೇನು ಮಾಡಿದ್ರಿ? ಈ ರೀತಿ ನೀವೇನ್ ಮಾಡಿದ್ರಿ ಹೋರಾಟ? ನಾನು ಕುರುಬರ ಸಲುವಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದೀನಿ. ನಾನು ಕೂಡ ನನ್ನ ಸಮಾಜದೊಳಗೆ ನಿಮ್ಕಿತನ ಕೊಡುಗೆ ಅದ. ನಾನು ಸಮಾಜದಿಂದ ಇವತ್ತವರೆಗೂ ನಾನು ಒಂದು ಗ್ರಾಮ ಪಂಚಾಯತಿ ಸದಸ್ಯ ಆಗಿಲ್ಲ. ನೋಡೋಣ ಸಮಾಜ ಪಕ್ಷ ನನಗೆ ಏನ್ ಹೇಳ್ತದ ನೋಡೋಣ ಮುಂದಿನ ಬರುವಂತ ದಿನಮಾನದೊಳಗೆ. ಆದ್ರೆ ನೀವು ಮಾತಾಡುವಂತ ದಾಟಿ ಏನಿದೆ ಅಂದ್ರೆ
ಕುರುಬರು ಇವತ್ತು ಏನಾದ್ರು ಬದುಕಿದಾರ ಅಂದ್ರೆ ನನ್ನಿತ್ರ ಬದುಕಿದ್ದಾರೆ. ನಾವು ಹುಟ್ಟುಕ್ಕಿಂತ ಪೂರ್ವದಲ್ಲಿ ಕುರುಬರು ಈ ಭೂಮಿ ಮೇಲೆನೆ ಇದ್ದಿದ್ದಿಲ್ಲ ಅನ್ನುವ ರೀತಿ ಮಾತನಾಡಿದ್ದಾರೆ. ಅದು ತಪ್ಪು. ನೀವು ಹುಟ್ಟುಕ್ಕಿಂತ ಪೂರ್ವದಲ್ಲೂ ಕೂಡ ನಾವು ಈ ರಾಜ್ಯದಲ್ಲಿ ಬದುಕಿದೀವಿ ಕುರುಬರು. ನಾವು ಕೂಡ ಗೌಡ್ರಿದೀವಿ. ನಾವು ಕೂಡ 60 ಕೂರಿಗೆ ಆಸ್ತಿ ಮಾಡಿ ಗೌಡ್ರಿದೀವಿ ನಾವು ಕುರುಬರು. ನಾವೇನು ಸಿದ್ದರಾಮಯ್ಯ ಅವ್ರೆ ನೀವು ಬಂದ ಬಳಕ ನಾವು ಕುರುಬರಂತೇನು ಹೇಳ್ಕೊಂಡಿಲ್ಲ. ನೀವು ಹುಟ್ಟುಕ್ಕಿಂತ ಮೊದಲು ನಮ್ಮ ಅಜ್ಜ ಮುತ್ತೆಯವರು ಕುರುಬರಿದಾರ, ನಿಮ್ಮ ಅಜ್ಜ ಮುತ್ತೆಯವರು ಕುರುಬರು ಅಂತ ಹೇಳ್ಕೊಂಡಿದಾರ, ಬೇರೆ ಜಾತಿ ಅಂತ ಹೇಳ್ಕೊಂಡಿಲ್ಲ. ಅದು ನಿಮ್ಮ ತಪ್ಪು ಕಲ್ಪನೆ. ಆದ್ರೆ ನೀವು ಈ ರೀತಿ ಮಾತನಾಡಬಾರ್ದು. ಧನ್ಯವಾದ.